ಸಿಂಹ ರಾಶಿಯವರೇ, ನೀವು ಇಷ್ಟು ದಿನ ಬೇರೆಯವರಿಗಾಗಿ ನಿಮ್ಮ ಜೀವನವನ್ನು ಅರ್ಪಿಸಿ ಬದುಕಿದ್ದೀರಾ. ಸಾಕು, ಈಗ ನಿಮಗಾಗಿ ಬದುಕುವ ಸಮಯ ಬಂದಿದೆ. ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮ ಹೃದಯವನ್ನು ಕಳೆಯಬೇಡಿ. ನಿಮ್ಮ ಪ್ರೀತಿಯನ್ನು ವ್ಯರ್ಥ ಮಾಡಬೇಡಿ. ಎಲ್ಲರೂ ನಿಮ್ಮ ಜೊತೆ ಇರುವಂತೆ ಕಾಣಬಹುದು, ಆದರೆ ಸಮಯ ಬಂದ್ರೆ ತಮ್ಮ ಸ್ವಾರ್ಥದ ದಾರಿಯನ್ನು ಹಿಡಿದು ಹೋಗುತ್ತಾರೆ. ನಿಮ್ಮ ಬಳಿ ಅವಕಾಶ ಇದ್ದಾಗ ಮಾತ್ರ ನಿಮ್ಮನ್ನು ಹುಡುಕುವವರು, ನಿಮ್ಮ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ಕೇವಲ ಒಂದು ನೆನಪಿನಂತೆ ಬಿಟ್ಟು ಹೋಗುತ್ತಾರೆ. ಇಂತಹ ಜನಗಳಿಗಾಗಿ ನಿಮ್ಮ ಮನಸ್ಸನ್ನು ನೋಯಿಸಿಕೊಳ್ಳುವುದು ಯಾಕೆ? ನೀವು ಯಾರಿಗಾದರೂ ಬೆಳಕಾಗಿದ್ದೀರಾ, ಆದರೆ ಅವರು ನಿಮ್ಮನ್ನು ಕತ್ತಲೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಸಿಂಹ ರಾಶಿಯವರೇ, ನೀವು ಹುಟ್ಟಿದ್ದು ನಾಯಕನಾಗಿ, ನೀವು ಹುಟ್ಟಿದ್ದು ಗರ್ಜಿಸಲು, ನಿಮ್ಮ ಜೀವನವನ್ನು ನಿಮ್ಮ ನಿಯಮಗಳಿಂದ ಬದುಕಲು. ಯಾರ ಒಪ್ಪಿಗೆಯೂ ಬೇಡ, ಯಾರ ಸಹಾಯವೂ ಬೇಡ. ನಿಮ್ಮ ಒಳಗಿನ ಶಕ್ತಿಯೇ ನಿಮಗೆ ಸಾಕು. ನಿಮ್ಗೆ ಯಾವ ರೀತಿಯ ಜೀವನ ಇಷ್ಟವೋ ಅದೇ ಜೀವನವನ್ನು ಧೈರ್ಯದಿಂದ ಆರಿಸಿ. ನೀವು ಸಂತೋಷವಾಗಿರುವುದು, ನಿಮ್ಮ ಗೆಲುವು, ನಿಮ್ಮ ಶಾಂತಿ ಇವೆಲ್ಲವೂ ನಿಮ್ಮ ಕೈಯಲ್ಲಿವೆ. ಒಮ್ಮೆ ನಿಮ್ಮನ್ನು ನೀವು ಆರಿಸಿಕೊಂಡರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ನಿಮ್ಮನ್ನು ಗೌರವಿಸದವರಿಂದ ದೂರವಾಗಿ ನಿಮ್ಮ ಮೌಲ್ಯವನ್ನು ಅರಿಯುವ ದಾರಿಯನ್ನು ಹಿಡಿಯಿರಿ. ನೀವು ಸಿಂಹ, ನಿಮ್ಗೆ ತಲೆಬಾಗುವ ಜೀವನ ಬೇಡ, ತಲೆ ಎತ್ತಿ ನಡೆಯುವ ಜೀವನ ಬೇಕು. ನಿಮ್ಮ ಕಥೆಯನ್ನು ನೀವು ಬರೆಯಿರಿ. ನಿಮ್ಮ ಗರ್ಜನೆಗೆ ಜಗವೇ ಕಾದಿರುತ್ತದೆ. ಸಿಂಹ ರಾಶಿಯವರು ಎಂದರೆ ಆತ್ಮವಿಶ್ವಾಸ, ಗರ್ವ ಮತ್ತು ನಾಯಕತ್ವದ ಪ್ರತಿರೂಪ. ಇವರಲ್ಲಿ ಒಂದು ವಿಶೇಷ ಆಕರ್ಷಣೆ ಇರುತ್ತದೆ. ಎಲ್ಲಿ ಹೋದರೂ ಜನರ ಗಮನ ಇವರ ಕಡೆ ತಾನೇ ಬರುತ್ತದೆ. ಸೂರ್ಯನ ಪ್ರಭಾವ ಇರುವುದರಿಂದ ಇವರ ಸ್ವಭಾವದಲ್ಲೇ ಒಂದು ಪ್ರಕಾಶ ಮತ್ತು ಉತ್ಸಾಹ ಇರುತ್ತದೆ. ಇವರು ಹೊರಗೆ ತುಂಬಾ ಗಟ್ಟಿಯಾಗಿ, ಧೈರ್ಯದಿಂದ ಕಾಣಿಸುತ್ತಾರೆ. ತಮ್ಮ ಮಾತು ಸ್ಪಷ್ಟವಾಗಿ ಹೇಳುತ್ತಾರೆ. ಯಾರ ಮುಂದೆ ಕೂಡ ಹೆದರಿಕೆ ತೋರಿಸುವುದಿಲ್ಲ. ಆದರೆ ಒಳಗೆ ಇವರ ಹೃದಯ ತುಂಬಾ ಮೃದು. ತಮ್ಮವರನ್ನು ತುಂಬಾ ಪ್ರೀತಿಸುವವರು, ಅವರಿಗಾಗಿ ಏನೇ ಆಗಲಿ ಮಾಡುವವರು. ಸಿಂಹ ರಾಶಿಯವರು ಜೀವನದಲ್ಲಿ ಬಹಳ ಕಷ್ಟಗಳನ್ನು ಎದುರಿಸುತ್ತಾರೆ. ವಿಶೇಷವಾಗಿ ಇವರಿಗೆ ಸರಿಯಾದ ಗುರುತಿನ ಕೊರತೆ ಬಹಳ ಬಾರಿ ಕಾಡುತ್ತದೆ. ಇವರಷ್ಟು ಶ್ರಮಪಟ್ಟರೂ ಕೆಲವೊಮ್ಮೆ ಅದಕ್ಕೆ ತಕ್ಕ ಮೌಲ್ಯ ಸಿಗುವುದಿಲ್ಲ. ಇದರಿಂದ ಒಳಗೆ ಬೇಸರ ಉಂಟಾಗಬಹುದು, ಆದರೆ ಹೊರಗೆ ಅದನ್ನು ತೋರಿಸುವುದಿಲ್ಲ. ಇವರ ಜೀವನದಲ್ಲಿ ಇನ್ನೊಂದು ದೊಡ್ಡ ಸವಾಲು ಅಂದರೆ ಅಹಂಕಾರ. ಕೆಲವೊಮ್ಮೆ ತಮ್ಮ ಮಾತೇ ಸರಿಯೆಂದು ಹಠ ಹಿಡಿಯುತ್ತಾರೆ. ಇದರಿಂದ ಸಂಬಂಧಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಅವರು ಒಮ್ಮೆ ತಮ್ಮ ತಪ್ಪನ್ನು ಅರಿತರೆ ಅದನ್ನು ಸರಿಪಡಿಸುವ ಶಕ್ತಿಯೂ ಇವರಲ್ಲೇ ಇರುತ್ತದೆ. ಸಿಂಹ ರಾಶಿಯವರು ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಾರೆ. ಇವರ ಜೀವನ ಒಂದು ಹೋರಾಟದ ಕಥೆಯಂತಿರುತ್ತದೆ. ಪ್ರತಿ ಸವಾಲು ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತದೆ. ಇವರು ದೊಡ್ಡ ಕನಸುಗಳನ್ನು ಕಾಣುವವರು. ಸಾಮಾನ್ಯ ಜೀವನ ಇವರಿಗೆ ಇಷ್ಟವಿಲ್ಲ. ಯಾವಾಗಲೂ ದೊಡ್ಡದಾಗಿ ಸಾಧಿಸಬೇಕು ಎಂಬ ಆಸೆ ಇರುತ್ತದೆ. ಈ ಗುಣವೇ ಅವರನ್ನು ಜೀವನದಲ್ಲಿ ಮುಂದೆ ತೆಗೆದುಕೊಂಡು ಹೋಗುತ್ತದೆ. ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿ ನಾಯಕತ್ವ, ಧೈರ್ಯ, ನಿಷ್ಠೆ ಮತ್ತು ಗೌರವ ಮುಖ್ಯ ಗುಣಗಳು. ಅವರು ಯಾವ ಗುಂಪಿನಲ್ಲಾದರೂ ನಾಯಕನಾಗಿ ಹೊರಹೊಮ್ಮುತ್ತಾರೆ. ತಮ್ಮವರನ್ನು ರಕ್ಷಿಸುವ ಗುಣ ಇವರಿಗೆ ಸಹಜ. ಒಟ್ಟಿನಲ್ಲಿ ಸಿಂಹ ರಾಶಿಯವರು ಹೊರಗೆ ಗರ್ಜಿಸುವ ಸಿಂಹದಂತಿದ್ದರು, ಒಳಗೆ ಪ್ರೀತಿಯಿಂದ ತುಂಬಿದ ಹೃದಯವನ್ನು ಹೊಂದಿರುವವರು. ಇವರನ್ನು ಅರ್ಥಮಾಡಿಕೊಂಡವರು ಇವರ ಜೀವನದಲ್ಲಿ ಸದಾ ಬಲವಾಗಿ ನಿಂತಿರುತ್ತಾರೆ. ಆದರೆ ಇವರನ್ನು ತಪ್ಪಾಗಿ ಅರ್ಥಮಾಡಿಕೊಂಡವರು ಅವರ ನಿಜವಾದ ಮೌಲ್ಯವನ್ನು ಅರಿಯುವುದಿಲ್ಲ. ನಿಮ್ಮ ಜೀವನದಲ್ಲಿ ಕೆಲಸಗಳು ನಿಲ್ಲುತ್ತಿರುವಂತೆ ಅನಿಸುತ್ತಿದೆಯೇ? ನೀವು ಏನು ಆರಂಭಿಸಿದರೂ ಅದು ಮಧ್ಯದಲ್ಲೇ ನಿಂತು ಹೋಗುತ್ತಿದೆಯೇ? ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗುತ್ತಿಲ್ಲವೇ? ಅಂದರೆ ಇದು ಕೇವಲ ಭಾಗ್ಯವಲ್ಲ, ನಿಮ್ಮ ಸುತ್ತಲಿನ ಶಕ್ತಿ ಸಮತೋಲನದಲ್ಲಿಲ್ಲ ಎಂಬ ಸೂಚನೆಯಾಗಿರಬಹುದು. ಆದರೆ ಚಿಂತಿಸಬೇಕಾದ ಅಗತ್ಯವಿಲ್ಲ. ಸಿಂಹ ರಾಶಿಯವರಿಗಾಗಿ ಒಂದು ಸರಳವಾದ ಆದರೆ ಶಕ್ತಿಯುತವಾದ ಉಪಾಯ ಇಲ್ಲಿದೆ. ಇನ್ನು ಇಂತಹ ಸರಳ ಉಪಾಯಗಳು ದಿನನಿತ್ಯದ ರಾಶಿ ಭವಿಷ್ಯ ಮತ್ತು ನಿಮ್ಮ ಜೀವನವನ್ನು ಬೆಳಗಿಸುವ ಮಾರ್ಗದರ್ಶನಕ್ಕಾಗಿ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ಪಡೆಯುವ ಮಾಹಿತಿಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ, ನಿಮ್ಮ ಸಮಸ್ಯೆಗಳಿಗೆ ದಾರಿದೀಪವಾಗುತ್ತವೆ ಮತ್ತು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಸಾಗಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮಿಗೆ ಪ್ರೇರಣೆ, ನಿಮ್ಮ ಜೀವನಕ್ಕೆ ಬೆಳಕು. ಜೀವನ ಜ್ಯೋತಿ ಜೊತೆ ಇರಿ. ನಿಮ್ಮ ಭಾಗ್ಯವನ್ನು ನಿಮ್ಮ ಕೈಯಲ್ಲಿ ನಿರ್ಮಿಸಿ. ಈ ಉಪಾಯಕ್ಕಾಗಿ ನಿಮಗೆ ಬೇಕಾಗಿರುವುದು 1 ಲವಂಗ, 1 ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ ಕಾಳು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ
ಈ 3 ಪದಾರ್ಥಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ದೂರವಾಗಲಿ, ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಲಿ ಮತ್ತು ನಿಮ್ಮ ದಾರಿಯಲ್ಲಿ ಯಶಸ್ಸು ಬರಲಿ ಎಂದು ಮನಸ್ಸಿನಲ್ಲಿ ಭಾವಿಸಿ. ನಂತರ ಈ ಲವಂಗ, ಏಲಕ್ಕಿ, ಜೀರಿಗೆಗಳನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಹುರಿಯುವಾಗ ಬರುವ ಸುಗಂಧವು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂದು ನಂಬಲಾಗಿದೆ. ಹುರಿದ ನಂತರ ಅದನ್ನು ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಈ ಉಪಾಯವನ್ನು ನಿರಂತರವಾಗಿ 7 ದಿನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ, ನಿಮ್ಮ ಕೆಲಸಗಳಲ್ಲಿ ಒಂದು ಚಲನೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿಕೊಳ್ಳುತ್ತದೆ. ಇದು ಕೇವಲ ಉಪಾಯವಲ್ಲ, ನಿಮ್ಮ ನಂಬಿಕೆಯ ಶಕ್ತಿಯೊಂದಿಗೆ ಕೆಲಸ ಮಾಡುವ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿದೆ. ಆಧ್ಯಾತ್ಮ ಎಂದರೆ ಹೊರಗಿನ ಜಗತ್ತನ್ನು ಬದಲಾಯಿಸುವುದಲ್ಲ, ನಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಿಗೊಳಿಸುವುದು. ನೀವು ನಂಬಿಕೆಯಿಂದ ಈ ಉಪಾಯವನ್ನು ಮಾಡಿದಾಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ, ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಮತ್ತು ಅದೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಆರಂಭಿಸುತ್ತದೆ. ನಮ್ಮ ಯೂಟ್ಯೂಬ್ ಚಾನೆಲ್ ನಿಮ್ಮ ಸಮಸ್ಯೆಗಳಿಗೆ ದಾರಿದೀಪವಾಗುತ್ತವೆ ಮತ್ತು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಸಾಗಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ, ನಿಮ್ಮ ಜೀವನಕ್ಕೆ ಬೆಳಕು. ಜೀವನ ಜ್ಯೋತಿ ಜೊತೆ ಇರಿ, ನಿಮ್ಮ ಭಾಗ್ಯವನ್ನು ನಿಮ್ಮ ಕೈಯಲ್ಲಿ ನಿರ್ಮಿಸಿ. ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದರಲ್ಲಿ ಇರುವ ಪ್ರತಿಯೊಂದು ಮಾತು, ಪ್ರತಿಯೊಂದು ಉಪಾಯ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರಬಲ್ಲದು. ನೀವು ಅರ್ಧದಲ್ಲೇ ಬಿಟ್ಟುಬಿಟ್ಟರೆ ನಿಮಗೆ ಅತ್ಯಂತ ಮುಖ್ಯವಾದ ಕೆಲವು ಉಪಾಯಗಳು ಹಾಗೂ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಅರ್ಥಪೂರ್ಣ ವಿಷಯಗಳು ತಪ್ಪಿಹೋಗಬಹುದು. ಆದ್ದರಿಂದ ಒಂದು ಕ್ಷಣ ಸಮಯ ತೆಗೆದುಕೊಂಡು ಸಂಪೂರ್ಣವಾಗಿ ಗಮನದಿಂದ ನೋಡಿ, ನಿಮ್ಮ ಜೀವನಕ್ಕೆ ಬೇಕಾದ ಸಂದೇಶವನ್ನು ಪಡೆದುಕೊಳ್ಳಿ. ನಾಳೆ ಮಾರ್ಚ್ 31 ಸಿಂಹ ರಾಶಿಯವರಿಗೆ ಒಂದು ವಿಶೇಷ ದಿನವಾಗಿರಲಿದೆ. ನಿಮ್ಮ ಒಳಗಿನ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತವೆ. ಕೆಲಸದಲ್ಲಿ ಒಂದು ಹೊಸ ಅವಕಾಶ ಕಾಣಿಸಿಕೊಳ್ಳಬಹುದು. ಅದನ್ನು ಧೈರ್ಯದಿಂದ ಸ್ವೀಕರಿಸಿದರೆ ಅದು ನಿಮ್ಮ ಭವಿಷ್ಯಕ್ಕೆ ದೊಡ್ಡ ಮಾರ್ಗವನ್ನು ತೆರೆದಿಡುತ್ತದೆ. ಹಣಕಾಸಿನ ವಿಷಯದಲ್ಲಿ ನಾಳೆ ಸ್ವಲ್ಪ ಜಾಗ್ರತೆ ಅಗತ್ಯ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ನೀವು ಈಗ ಮಾಡುತ್ತಿರುವ ಉಳಿವು ನಿಮ್ಮ ಮುಂದಿನ ದಿನಗಳಲ್ಲಿ ಸಹಾಯ ಮಾಡುತ್ತದೆ. ಕುಟುಂಬದಲ್ಲಿ ಸಣ್ಣ ವಿಷಯಕ್ಕೆ ಮಾತಿನ ಅಸಮಂಜಸತೆ ಬರಬಹುದು, ಆದರೆ ನೀವು ಶಾಂತವಾಗಿ ಪ್ರತಿಕ್ರಿಯಿಸಿದರೆ ಎಲ್ಲವೂ ಸುಗಮವಾಗಿ ಸರಿಯಾಗುತ್ತದೆ. ಪ್ರೀತಿಯ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲು ಇದು ಒಳ್ಳೆಯ ಸಮಯ. ನೀವು ತೋರಿಸುವ ನಿಜವಾದ ಭಾವನೆಗಳು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಒಟ್ಟಿನಲ್ಲಿ ನಾಳೆ ನಿಮ್ಮ ಧೈರ್ಯ, ನಿಮ್ಮ ಶಾಂತಿ ಮತ್ತು ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ನೀವು ನಿಮ್ಮನ್ನು ನಂಬಿದರೆ ನಿಮ್ಮ ದಾರಿಯಲ್ಲಿ ಯಶಸ್ಸು ನಿಮ್ಮತ್ತ ಬರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದರಲ್ಲಿರುವ ಪ್ರತಿಯೊಂದು ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ